ಇದು ಆ್ಯಕ್ಚುಲಿ ಏನಕ್ಕೆ ಈ ಕುಮಾರಸ್ವಾಮಿ ಅವರು ಮಾಡಿದ್ರೆ ಆಚಾರ ಪಡ್ತಾರೆ ನೀವು? ಫಸ್ಟ್ ಆಫ್ ಆಲ್ ಕುಮಾರಸ್ವಾಮಿ ಅವ್ರಿಗೆ ನಾನು ಯಾರೂ ಗೊತ್ತಿಲ್ಲ. ಅವ್ರ ಹಿಂದ್ಗಡೆ ರಮೇಶ್ ಗೌಡ್ರು ಅಂತ ಇದ್ದಾರೆ, ಪಾಂಚ್ MLC, ಅವರು ಕೂಡ ಗೊತ್ತಿಲ್ಲ. ಅವರು ಪ್ರಾಂಪ್ಟ್ ಮಾಡ್ತಾ ಇದ್ರು ಈ ಪ್ರೆಸ್ ಕಾನ್ಫರೆನ್ಸಲ್ಲಿ. ಈ ರಮೇಶ್ ಗೌಡರು ನಮ್ಮ ಮನೆಗೆ ಬಂದರು. ನನ್ನ ಡೇಟ್ ಕೂಡ ಬರೆದಿದ್ದೀನಿ ಕಂಪ್ಲೇಂಟಲ್ಲಿ, 13ನೇ ತಾರೀಕು ಆಗಸ್ಟ್ ಬಂದಿದ್ದಾರೆ. ಆಮೇಲೆ ಪದೇ ಪದೇ ಆಮೇಲೆ ಫೋನ್ಗಳು ಮಾಡ್ತಾರೆ. ರಾತ್ರಿ 10 ಗಂಟೆಗೆ ಬಂದಿದ್ದಾರೆ. ಬಂದು ಒಂದು ಅಫ್ಕೋರ್ಸ್ ನನಗೆ JDS ಅಂದರೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಹೋಗ್ತಾ ಇರ್ತಾರೆ. ಬಂದಿದ್ದಾರೆ, ಮಾತಾಡಿದ್ದಾರೆ. ಚೆಕ್ ಅಂತ ಒಂದು ಫೋನ್ ಮಾಡಿ ಕುಮಾರಸ್ವಾಮಿ ಅವರಿಗೆ ಫೋನ್ ಕೊಟ್ಟಿದ್ದಾರೆ. ಸಡನ್ನಾಗಿ ಮಾತಾಡಬೇಕು. ನಾನು ಕುಮಾರಸ್ವಾಮಿ ಅವರು ಫೋನಲ್ಲಿ ಮಾತಾಡ್ತಾ ಇದ್ವಿ. ಕುಮಾರಸ್ವಾಮಿ ಅವರು ಇಷ್ಟ ಹೇಳಿದ್ದಾರೆ, ಎಲ್ಲ ಚೆನ್ನಾಗಿದೆ ಅಂತ ಕೇಳಿದ್ದಾರೆ ಎಲ್ಲ. ಆಮೇಲೆ ವಿಜಯ್, ನಮ್ಮ ನಿಖಿಲ್ ಚನ್ನಪಟ್ಟಣ ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದಾನೆ, ಅದು ನೀವು ಸಪೋರ್ಟ್ ಮಾಡಲೇಬೇಕು. ಅದು ಗೊತ್ತಲ್ಲ ನಿಮಗೆ, ಇದು ತುಂಬ ಪ್ರೆಸ್ಟೇಜ್ ಶೀಟ್, ಒಂದು ಪ್ರೆಸ್ಟೇಜ್ ಸೀಟ್ದು ಒಂದು 50 ಕೋಟಿ ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಚಕ್ಕಂತ ಶಾಕ್ ಆಗಿಬಿಟ್ಟೆ. ನಾನು ಹೇಳಿದೆ, ಸರ್ ನಮ್ಮದು ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಬೇಕು, ಅದಕ್ಕೆ ನನ್ನ ಹತ್ರ ಈ 50 ಕೋಟಿ ಅರೇಂಜ್ಮೆಂಟ್ ಆಗೋದಿಲ್ಲ. ಆದರೆ ಬಟ್ ನಾನು ಆದಷ್ಟು ನಾನು ಏನಿದೆ ಕ್ಯಾಂಪೇನ್ ಬೇಕಾದ್ರೆ ಮಾಡಿಕೊಡ್ತೀನಿ, ಲಾಸ್ಟ್ ಟೈಮ್ ಮಾಡಿದಂಗೆ, ಬಟ್ ನಾನು ಅದು ಮಾಡಿಕೊಳ್ಳೋದು. ಅದಕ್ಕೆ ಅವರು ಕುಮಾರಸ್ವಾಮಿ ಅವರು ಬೆದರಿಸಿದ್ದಾರೆ. ನೋಡಿ ವಿಜಯ್, ನೀನು ಬೆಂಗಳೂರಲ್ಲಿ ಇಲ್ಲಿ ಕಷ್ಟ ಆಗುತ್ತೆ ಅಂತ ತುಂಬ ಕೋಪವಾಗಿ ಮಾತಾಡಿದ್ದಾರೆ. ಆಯ್ತು, ನಾನು ರಮೇಶ್ ಹೇಳ್ತೀನಿ, ನೀವು ಮಾತಾಡಿದ್ದು ಏನೊಂದು ಸೆಟ್ಲ್ ಮಾಡಿ, ಇಲ್ಲಾಂದರೆ ನಿಮಗೆ ಬೆಂಗಳೂರಲ್ಲಿ ಕಷ್ಟ ಆಗುತ್ತೆ, ನೀವು ಬಿಸ್ನೆಸ್ ಮಾಡಲಿಕ್ಕೆ ಬಿಡೋದಿಲ್ಲ, ಅದು ಕಷ್ಟ ಆಗುತ್ತೆ, ನನ್ನ ಬಗ್ಗೆ ನಾನು ಬೇಸ್ ಏನು ಹೇಳಬೇಕಾಗಿಲ್ಲ ಅಂತ ಹೇಳಿದ್ರು. ಅದು ಆಗಿದೆ. ಆಮೇಲೆ ರಮೇಶ್ ಗೌಡರು ಹೋಗ್ತಾ ಹೋಗ್ತಾ, ನಾನು ಅವರು ಸ್ಕೂಲ್ ಒಂದು ಕಟ್ಟಿದ್ದೀನಿ, ಸ್ವಲ್ಪ ಸ್ಕೂಲ್ ಡೆವಲಪ್ಮೆಂಟ್ ಮಾಡಬೇಕು, ಪ್ಲಸ್ ದೇವಸ್ಥಾನವನ್ನು ಕಟ್ತಾ ಇದ್ದೀನಿ, ನನಗೊಂದು 5 ಕೋಟಿ ಕೊಡಿ ಅಂತ ಕೇಳಿದ್ದಾರೆ. ಬಟ್ ನಾನು ಹೇಳಿದೆ, ಆಯಿತು, ನಮಗೆ ವಿಷಯ ಗೊತ್ತಿದೆ ನಿಮಗೆ, ನಾನು ತುಂಬ ತೊಂದರೆಯಲ್ಲಿದ್ದೀನಿ, ಈಗ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಬೇಕು ಯಾವುದೊಂದಲ್ಲಿ, ಸೊ ನನಗೆ ದಯವಿಟ್ಟು ತೊಂದರೆ ಕೊಡಬೇಡ ಅಂತ ಹೇಳಿದ್ದೀನಿ. ಆದರೂ ಮಾತಾಡ್ತೀನಿ, ಫೋನ್ ಮಾಡಿ ಹೇಳ್ತೀನಿ, ನನಗೆ ಟೈಮ್ ಕೊಡಿ ಅಂತ ಹೇಳಿದ್ರು. ಯಾಕಂದರೆ ದಿಢೀರಂತ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ನನಗೆ ಟೈಮ್ ಬೇಕಿತ್ತು ಮಾತಾಡಲಿಕ್ಕೆ. ಆಯಿತು, ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಆಮೇಲೆ ಡೇಟ್ಗಳು ಬರೆದಿದ್ದೀನಿ ಕಂಪ್ಲೇಂಟಲ್ಲಿ. ಅವರು ಫೋನ್ ಮಾಡ್ತಾಯಿದ್ರು, ಮೆಸೇಜ್ಗಳು ಮಾಡ್ತಾಯಿದ್ರು, ಬಿಲ್ಡಿಂಗ್ ಬುಡಗಳು ಕಳಿಸ್ತಾಯಿದ್ರು. ನಾನು ಆಮೇಲೆ ಅವ್ರಿಗೆ ಹೇಳಿದ್ದೀನಿ, ಸರ್ ನನ್ನ ಕೈಯಲ್ಲಿ ಆಗೋದಿಲ್ಲ ಯಾವುದೇ ಕಾರಣಕ್ಕೆ, ಸುಮ್ಮನೆ ನಾವು ಇದು ಪೋಸ್ಟ್ಪೋನ್ ಮಾಡಿ ಕಂಟಿನ್ಯೂ ಮಾಡಿ ಉಪಯೋಗ ಇಲ್ಲ ಅಂತ. ಅಫ್ಕೋರ್ಸ್ ನನಗೆ ರಿಪರ್ಕಷನ್ಸ್ ಗೊತ್ತಿದೆ, ಬಟ್ ಈ ಥರ ರಿಪರ್ಕಷನ್ ಅಂದ್ಕೊಂಡಿಲ್ಲ. ನಾನು ಬೇರೆ ಏನೋ ಅಂದ್ಕೊಂಡೆ, ಬೇರೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಮುಂದೆ ಆ್ಯಕ್ಷನ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಈ ಥರ ಅಂತ ಇವರು ಇಷ್ಟು ಓಪನ್ ಆಗಿ 1-3 ಜನ ಕ್ರಿಮಿನಲ್ಗಳನ್ನ ಇಟ್ಕೊಂಡು ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರೆಲ್ಲ ಈ ಲೋಧ ಕಂಪ್ನಿ ಲ್ಯಾಂಡ್ ಮಾರಿಬಿಟ್ಟು ಜೈಲಿಗೆ ಹೋಗಿ ಬಂದು ಅವ್ರ ಬಗ್ಗೆ ತೊಗೊಂಬಂದು ವಿಜಿಟೆಡ್, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ, ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ, ಇವ್ರ ಕೂಡ ಎಕ್ಸ್ಟ್ರಾಕ್ಷನ್ ಮಾಡಿದರೆ, ಇದೆಲ್ಲ ಬೇಕಾದ ಮಾತುಗಳು. ಒಬ್ಬರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ನು ಅರೆಸ್ಟ್ ಆದಮೇಲೆ ಅವರು ಅಫ್ಕೋರ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರು ನಾನು 100 ಕೋಟಿ ಕೇಳಿದ್ರು, 1000 ಕೋಟಿ ಕೇಳಿದ್ರು, 20 ಕೋಟಿ ಕೇಳಿದ್ರು ಅಂತ ನಮ್ಮನ್ನ ಮೇಲೆ ಮಾಡೋದು ಬೇಕಾದ ಮಾತುಗಳು. ನಾನು ಯಾವುದೋ ಒಂದು ನಿನ್ನೆ ಇವತ್ತು ಪೇಪರ್ ಕೂಡ ನೋಡಿದೆ, ಯಾವುದೋ ನೋಡಿದೆ, ಅದರಲ್ಲಿ ಕೂಡ ಒಬ್ಬ ಕ್ರಿಮಿನಲ್ ಆಫೀಸರ್ನ ಇಟ್ಕೊಂಡು ನೀವು ದೊಡ್ಡ ದೊಡ್ಡ ಹೈ ರ್ಯಾಂಕ್ ಆಫೀಸರ್ನ ನೀವು ಈ ಥರ ಬೇಕಾದ ಮಾತು ತಪ್ಪು ಅಂದ್ಕೊಳ್ತೀರಿ.